ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈಗಿದೆ, ಅಯೋಡಿನ್ ಸೊಲ್ಯೂಷನ್ ಟರ್ನ್ಸ್ ಫುಡ್ ವಿತ್ ಡ್ಯಾಶ್ ಟು ಬ್ಲೂ ಬ್ಲ್ಯಾಕ್ ಕಲರ್ ಅಂತ ಕೊಟ್ಟಿದ್ದಾರೆ. ಅಯೋಡಿನ್ ದ್ರಾವಣ ಪರೀಕ್ಷೆಯು ಯಾವ ಆಹಾರವನ್ನು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ? ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ. ಆಪ್ಷನ್ ಕೊಟ್ಟಿದ್ದಾರೆ, ಕಾರ್ಬೋಹೈಡ್ರೇಟ್ಸು, ಪಿಸ್ಟಾ, ಪ್ರೋಟೀನ್ ಮತ್ತು ಸಕ್ಕರೆ. ಫ್ರೆಂಡ್ಸ್, ಇಲ್ಲಿ ಅಯೋಡಿನ್ ದ್ರಾವಣ ಪರೀಕ್ಷೆ ಅಂತಕ್ಕಂಥದ್ದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಕಾರ್ಬೋಹೈಡ್ರೇಟ್ಸಲ್ಲಿ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್, ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಅದರಲ್ಲಿ ಎರಡು ಬರುತ್ತೆ, ಅಯೋಡಿನ್ ದ್ರಾವಣ ಪರೀಕ್ಷೆ ಮತ್ತು ಇನ್ನೊಂದು ಗ್ಲೂಕೋಸ್ ಟೆಸ್ಟ್ ಅಂತಕ್ಕಂಥದ್ದು, ಎರಡು ಬೆನಿಡಿಕ್ಟ್ ಪರೀಕ್ಷೆ ಎರಡು ಬರುತ್ತೆ. ಸೊ ಅದನ್ನು ನೋಡ್ತಾ ಹೋದಾಗೆ ಪಿಸ್ಟಾ ಅಂತಕ್ಕಂಥದ್ದು ಏನಿದೆಯೋ, ಆಪ್ಷನ್ ಬಿ ಪಿಸ್ಟಾ ಇದೆಯಲ್ವಾ, ಸೊ ಈ ಪಿಸ್ಟಾವನ್ನು ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ತಿರುಗಿಸ್ತಂತ ಏನು ಹೇಳಿದೀವೋ, ಸೊ ಪಿಸ್ಟಾ ಅಂತಕ್ಕಂಥದ್ದು ಈ ಒಂದು ಅಯೋಡಿನ್ ದ್ರಾವಣ ಪರೀಕ್ಷೆಯಲ್ಲಿ ಪಿಸ್ಟಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಚೆಕ್ ಮಾಡೋದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ ಪರೀಕ್ಷೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇನ್ನೊಂದು ಬೆನಿಡಿಕ್ಟ್ ಬರುತ್ತೆ, ಬೆನಿಡಿಕ್ಟ್ ದ್ರಾವಣ, ಅದು ಬಂದು ಈ ಒಂದು ಸಕ್ಕರೆ ಅಥವಾ ಗ್ಲೂಕೋಸ್ ಪ್ರಮಾಣ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿದೆ ನೋಡಿ, ಅಯೋಡಿನ್ ಪರೀಕ್ಷೆ ಅಂತಕ್ಕಂಥದ್ದು ಪಿಸ್ಟಾ ಅಂಶ ಇರುವ ಪದಾರ್ಥವನ್ನು ತೆಗೆದುಕೊಂಡು ಅದನ್ನು ನೀರಿರೋ ಪ್ರಣಾಳಕ್ಕೆ ಹಾಕಿ ಅಯೋಡಿನ್ ದ್ರಾವಣವನ್ನು ಅದಕ್ಕೆ ಹಾಕಿದಾಗ ಏನಾಗುತ್ತೆ, ಅದು ಕಪ್ಪುವಿಂದ ನೀಲಿ ಬಣ್ಣಕ್ಕೆ ಮಿಶ್ರಿತ ನೀಲಿ ಬಣ್ಣಕ್ಕೆ, ಇಟ್ ಮೀನ್ಸ್ ಕಪ್ಪಿಂದ ನೀಲಿ ಬರಲ್ಲ, ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾಗ್ತಕ್ಕಂಥ ಒಂದು ಚಾನ್ಸಸ್ಸು ಈ ಒಂದು ಪಿಸ್ಟಾ ಅಂಶ ಇದ್ದಾಗ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಆಹಾರವನ್ನು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ ಬರೋದಿಲ್ಲ, ಇಲ್ಲಿ ಪಿಸ್ಟಾ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಆಪ್ಷನ್ ಬಿ ಏನಿದೆಯೋ ಸ್ಟಾರ್ಚ್ ಅಂತಕ್ಕಂಥದ್ದು ಇದು ಆನ್ಸರ್ ಆಗ್ತಕ್ಕಂಥದ್ದು. ಸೊ ಅಯೋಡಿನ್ ದ್ರಾವಣ ಪರೀಕ್ಷೆಯಲ್ಲಿ ಪಿಸ್ಟಾವನ್ನು ಕಂಡುಹಿಡಿತಕ್ಕಂಥದ್ದು. ಬೆನಿಡಿಕ್ಟ್ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ಬಂದು ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಕಂಡುಹಿಡಿತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಪಿಸ್ಟಾ ಅಥವಾ ಸ್ಟಾರ್ಚ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಆಹಾರದಲ್ಲಿ ಪ್ರೋಟೀನ್ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಬೈರೇಟ್ ಪರೀಕ್ಷೆ ಅಂತಕ್ಕಂಥದ್ದು, ಪ್ರೋಟೀನ್ ಅಂಶವನ್ನು ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಪ್ರೋಟೀನ್ ಪರೀಕ್ಷೆಯಲ್ಲಿ ಬೈರೇಟ್ ಪರೀಕ್ಷೆ ಬರುತ್ತೆ. ಬೆನಿಡಿಕ್ಟ್ ಬರ್ತಕ್ಕಂಥದ್ದು ಮತ್ತು ಅಯೋಡಿನ್ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಪರೀಕ್ಷೆಗಳಾಗ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಹೈಡ್ರಾಕ್ಸೈಡನ್ನು ಸೇರಿಸ್ತಾರೆ, ತಾಮ್ರದ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸ್ ಜೊತೆಗೆ ಸೇರಿಸಿ ಮಾಡ್ತಕ್ಕಂಥದ್ದು ಪ್ರೋಟೀನ್ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟು, ಫುಡ್ ವಿತ್ ಡ್ಯಾಶ್ ಆರ್ ಕಾಲ್ಡ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್, ಅಂದರೆ ಡ್ಯಾಶ್ ಹೊಂದಿರುವ ಆಹಾರವನ್ನು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತಾರೆ. ಸೊ ಟೋಟಲಾಗಿ ನೋಡ್ತಾ ಹೋದರೆ ಈ ಒಂದು ಆಹಾರ ಘಟಕಗಳಲ್ಲಿ ಮೂರು ಬರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಕೊಬ್ಬುಗಳು ಅಂತಕ್ಕಂಥದ್ದು ಬರುತ್ತೆ. ಸೊ ಅದರಲ್ಲಿ ಬಾಡಿ ಬಿಲ್ಡಿಂಗ್ ಫುಡ್ಸ್ ಯಾವುದು ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಎನರ್ಜಿ ಫುಡ್ ಯಾವುದು ಅಂತಕ್ಕಂಥದ್ದೆಲ್ಲ ನಾವು ನೋಡ್ತಾ ಹೋಗೋಣ. ಅಲ್ಲಿ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗೆ ಆಹಾರ ಘಟಕಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಬಂದು ಶಕ್ತಿ ಉತ್ಪಾದಕಗಳು, ಅಂದರೆ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಎನರ್ಜಿ ಗಿವಿಂಗ್ ಫುಡ್ ಅದರ ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ. ಸೊ ಅದು ಬಂದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು ಈ ಒಂದು ಶಕ್ತಿ ಉತ್ಪಾದಕಗಳು ಅಥವಾ ಎನರ್ಜಿ ಗಿವಿಂಗ್ ಫುಡ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇನ್ನು ದೇಹ ನಿರ್ಮಾಣಕಾರರು, ಸೊ ನಾವು ಹೇಳಿದ್ವಲ್ಲ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳಿದ್ವಲ್ಲ, ಸೊ ಅದು ಬಂದು ಪ್ರೋಟೀನ್ಗಳು, ಖನಿಜಗಳು ಮತ್ತು ನೀರು ಪ್ರಮುಖ ಪೋಷಕಾಂಶಗಳಾಗಿ ಈ ಒಂದು ದೇಹವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಪ್ರೋಟೀನ್ಗಳು ಮತ್ತು ಖನಿಜಗಳಾಗಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಎನರ್ಜಿ ಗಿವಿಂಗ್ ಫುಡ್ ಬಂದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು, ದೇಹ ನಿರ್ಮಾಣ ಅಥವಾ ಬಾಡಿ ಬಿಲ್ಡರ್ಸ್ ಅಂತ ಹೇಳಿದಾಗ ಪ್ರೋಟೀನ್ಗಳು ಬರ್ತಕ್ಕಂಥದ್ದು. ಅಂಡ್ ನಿಯಂತ್ರಕಗಳು ಅಂತ ಹೇಳ್ತೀವಿ, ಜೀವಸತ್ವ, ವಿಟಮಿನ್ಸ್ ಮತ್ತು ಖನಿಜಗಳಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಕೆಲವೊಂದು ಖನಿಜಗಳು ಬರುತ್ತೆ, ಮೇಯ್ನಾಗಿ ಹೇಳ್ತಾ ಹೋದರೆ ಜೀವಸತ್ವ ಅಥವಾ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ವಿಟಮಿನ್ಸ್ಗಳ ನಿಯಂತ್ರಕಗಳು ಅಂತ ಹೇಳ್ತೀವಿ, ಪ್ರೋಟೀನ್ಸ್ಗಳ ದೇಹ ನಿರ್ಮಾಣ ಅಥವಾ ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ನ ಶಕ್ತಿ ಉತ್ಪಾದಕಗಳು, ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗೆ ದೇಹ ನಿರ್ಮಾಣಕಾರರು ಅಂತ ಹೇಳಿದಾಗ ಪ್ರೋಟೀನ್ಸ್ಗಳು ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳಿದರೆ ಆಪ್ಷನ್ ಒಂದು ಪ್ರೋಟೀನ್ಗಳು, ಪ್ರೋಟೀನ್ಸು. ನೆಕ್ಸ್ಟು, ಗಾಯ್ಟರ್ ಈಸ್ ಕಾಸ್ಡ್ ಡ್ಯೂ ಟು ದ ಡಿಫಿಸಿಯನ್ಸಿ ಆಫ್ ಅಂತ ಕೇಳಿದರೆ ಗಳಗಂಡ ಯಾವ ಕೊರತೆಯಿಂದ ಉಂಟಾಗುತ್ತದೆ? ಕ್ಯಾಲ್ಶಿಯಂ, ಅಯೋಡಿನ್, ಕಬ್ಬಿಣ ಮತ್ತು ಖನಿಜಗಳು. ಸೊ ನೋಡಿ, ಇಲ್ಲಿ ಖನಿಜಗಳು ಅಂತಕ್ಕಂಥದ್ದು ಟೋಟಲ್ ಆಗಿ ಕ್ಯಾಲ್ಶಿಯಂ, ಅಯೋಡಿನ್, ಕಬ್ಬಿಣ ಇದೆಯೋ ಇದನ್ನು ನಾವು ಖನಿಜಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನು ನಾವು ರಿಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಗಳಗಂಡ ರೋಗ ಯಾವ ಕೊರತೆಯಿಂದ ಬರ್ತಾ ಇದ್ದು ಅಂತ ಹೇಳಿದ್ರೆ ಅಯೋಡಿನ್, ಆಪ್ಷನ್ ಬಿ ಇದೆಯಲ್ವಾ, ಅಯೋಡಿನ್ ಉಪ್ಪಿನ ಒಂದು ಇದು ಅಂತಲೇ ಹೇಳ್ತೀವಿ. ಸೊ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಹಾಗಾದರೆ ಕ್ಯಾಲ್ಶಿಯಂ, ಕಬ್ಬಿಣ ಅಥವಾ ಇತರ ಖನಿಜಗಳಿಂದ ಏನೇನೆಲ್ಲ ಕೊರತೆ ಬರ್ಬೋದು ಅಥವಾ ಏನೆಲ್ಲ ನಾವು ಫುಡ್ನ ತೊಗೊಳ್ಬೇಕಾಗ್ಬೋದು ಅಂತ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಕ್ಯಾಲ್ಶಿಯಂ ಅಥವಾ ಸೊ ನೋಡಿ, ಇಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣ, ಸೋಡಿಯಂ, ರಂಜಕ, ಸತು ಮತ್ತು ಇವೆಲ್ಲ ನಮ್ಮ ಒಂದು ಆಹಾರದಲ್ಲಿ ನಮ್ಮ ಒಂದು ಬಾಡಿಗೆ ಸೇರ್ತಕ್ಕಂಥ ಒಂದು ಖನಿಜಾಂಶಗಳಾಗಿರುತ್ತೆ. ಓಕೆ, ಸೊ ಖನಿಜಗಳು ಅಂತ ಹೇಳಿದ್ರೆ ಇವೆಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು.
ಸೊ ಅದರಲ್ಲಿ ಯಾವುದು ಕಮ್ಮಿ ಆದರೆ ಜಾಸ್ತಿ ಆದರೆ ಏನಾಗುತ್ತೆ ಅಂತ ನೋಡ್ತಾ ಹೋದರೆ, ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಮೇಯ್ನಾಗಿ ಏನಕ್ಕೆ ಬೇಕಂತ ಹೇಳಿದ್ರೆ ಮೂಳೆಗಳು ಮತ್ತು ಹಲ್ಲುಗಳು ಅಂತ ಏನಿದೆಯೋ ನಾವು ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದೊಂದು ಗಟ್ಟಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಮೂಳೆಗೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತೆ ಕ್ಯಾಲ್ಶಿಯಮಲ್ಲಿ ಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಸ್ನಾಯುಗಳು, ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯವನ್ನು ಮಾಡುತ್ತೆ, ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತೆ, ರಕ್ತ ಹೆಪ್ಪುಗಟ್ಟಲು ಸಹ ಸಹಾಯ ಮಾಡುತ್ತೆ. ಬಟ್ ಮೇಯ್ನಾಗಿ ಇಲ್ಲಿ ನೀವು ನೋಡ್ತಾ ಹೋದರೆ ಕ್ಯಾಲ್ಶಿಯಂ ಏನಕ್ಕೆ ಅಂತ ಹೇಳಿದ್ರೆ ಜಾಸ್ತಿ ಕೇಳ್ತಕ್ಕಂಥದ್ದೇ ಮೂಳೆಗಳು ಮತ್ತು ಹಲ್ಲುಗಳು. ಇದೇ ಮೇಯ್ನ್ ವೆರಿ ಇಂಪಾರ್ಟೆಂಟ್. ಮೂಳೆಗಳು ಮತ್ತು ಹಲ್ಲುಗಳಿಗೆ ನೀರು ಬೇಕಾಗಿರ್ತಕ್ಕಂಥದ್ದು ಕ್ಯಾಲ್ಶಿಯಂ. ಅಥವಾ ಕೇಳ್ತಾರೆ ಮೂಳೆಗಳು ಮತ್ತು ಹಲ್ಲುಗಳಲ್ಲಿರ್ತಕ್ಕಂಥ ಖನಿಜ ಯಾವುದು ಅಂತ ಸಹ ಕೇಳಬಹುದು. ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಅದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಡೈರಿ ಉತ್ಪನ್ನಗಳು. ಇಟ್ ಮೀನ್ಸ್ ಡೈರಿ ಉತ್ಪನ್ನ ಅಂತ ಹೇಳಿದ್ರೆ ಹಾಲು ಪ್ರಾಡಕ್ಟ್ಗಳೇನು ಬರುತ್ತೋ ಸೊ ಅದರ ಒಂದು ಉತ್ಪನ್ನಗಳಾಗಿರುತ್ತೆ. ಸೋಯಾಬೀನು, ರಾಗಿ, ಸೂರ್ಯಕಾಂತಿ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳು ಕ್ಯಾಲ್ಶಿಯಮ್ ಜಾಸ್ತಿ ಕಂಡು ಬರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಂತ ಹೇಳಬಹುದಾಗಿರುತ್ತೆ. ಸೊ ಮೇಯ್ನಾಗಿ ಇಲ್ಲಿ ಕ್ಯಾಲ್ಶಿಯಮ್ಮು ಏನಕ್ಕೆ ಅಂತಂದರೆ ಮೂಳೆಗಳು ಮತ್ತು ಹಲ್ಲುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೋಡಿಯಂ ಏನಕ್ಕೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ಒಂದು ಸೋಡಿಯಂ ಅಂತಕ್ಕಂಥದ್ದು. ಸೊ ಆಲ್ರೆಡಿ ಹೇಳಿದಾಗೆ ಸ್ನಾಯುಗಳು ಮತ್ತು ನರಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೃದಯ ಮತ್ತು ನರಗಳ ಸರಿಯಾದ ಕಾರ್ಯನಿರ್ವಹಣೆ ಇಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಆದರೆ ಇಲ್ಲಿಗಿಂತ ಮೇಯ್ನಾಗಿ ನಾವು ಏನು ತೊಗೊಳ್ತೀವಿ ಅಂತ ಹೇಳಿದಾಗ ಕ್ಯಾಲ್ಶಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ, ಸೋಡಿಯಂ ಬಂದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಜಾಸ್ತಿ. ಇನ್ನು ರಂಜಕ ಅಂತ ಹೇಳಿದ್ರೆ ಮೂಳೆಗಳು ವೆರಿ ಇಂಪಾರ್ಟೆಂಟು. ಮೂಳೆಗಳಿಗೆ ಬಂದು ರಂಜಕ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕಾರ್ಬೋಹೈಡ್ರೇಟ್ಸು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳಿಗೆ ಚಯಾಪಚಯ ಕ್ರಿಯೆಯಲ್ಲಿ ತೊಡಗಿಸ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು, ಧಾನ್ಯಗಳು, ಇಲ್ಲಿ ರಂಜಕಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಮೇಯ್ನಾಗಿ ನಾವು ರಂಜಕನ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಬಾಡಿನ ಒಂದು ಸುಟ್ಟಾಗ ಏನಾಗುತ್ತೆ ಅಲ್ಲಿ ಕೊಳ್ಳಿದೇವ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಮೂಳೆಗಳಿರ್ತಕ್ಕಂಥ ರಂಜಕ ಅದು ಆವಿಯಾಗಿ ಎವಾಪರೇಟರ್ ಆಗಿ ಹೊರಗಡೆ ಹೋಗುತ್ತಲ್ಲ, ಸೊ ಅದನ್ನು ನಾವು ಕೊಳ್ಳಿದೇವ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕಬ್ಬಿಣ ಅಂತಕ್ಕಂಥ ಮೇನ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಂಡು ಬರುತ್ತೆ ಅಂದರೆ ಹಿಮೋಗ್ಲೋಬಿನ್, ರಕ್ತದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಯಾವುದು ಅಂತ ಕೇಳ್ತಾರೆ. ಹಿಮೋಗ್ಲೋಬಿನಲ್ಲಿ ಈ ಒಂದು ಕಬ್ಬಿಣ ಅಂಶ ಕಂಡು ಬರ್ತಕ್ಕಂಥದ್ದು. ಇದು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಈ ಒಂದು ಕಬ್ಬಿಣದ ಅಂಶ ಅಥವಾ ಕಬ್ಬಿಣದ ಖನಿಜ ಅಂತ ಹೇಳಬಹುದಾಗಿರುತ್ತೆ. ಇನ್ನು ಇಲ್ಲೆಲ್ಲ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸೊ ಯಕೃತ್ತು, ಮಾಂಸ ಆ್ಯಂಡ್ ಓಸ್ಟರ್ಸು, ಓಟ್ಸು, ಬೀಜಗಳು, ಬೀನ್ಸು, ಗೋಧಿ ಇದರಲ್ಲೆಲ್ಲ ಏನು ಮಾಡುತ್ತೆ ಜಾಸ್ತಿ ಕಬ್ಬಿಣ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಸೊ ಅದು ಮೇಯ್ನಾಗಿ ಏನಕ್ಕೆ ಅಂತ ಹೇಳಿದ್ರೆ ಗಳಗಂಡ ರೋಗ ಅಂತ ಹೇಳಿದ್ರೆ ನಾವು ಕತ್ತಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಕತ್ತಿನಲ್ಲಿ ಇರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ. ಸೊ ಅದು ಥೈರಾಕ್ಸಿನನ್ನು ಸ್ರವಿಸಲು ಅಯೋಡಿನ್ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೇಳ್ತಾರೆ ಇಲ್ಲಿ. ಥೈರಾಯ್ಡ್ ಗ್ರಂಥಿ. ಸೊ ಗಳಗಂಡ ರೋಗ ಎಲ್ಲಿ ಕಂಡು ಬರುತ್ತೆ ಅಂತಲೂ ಸಹ ಕೇಳ್ತಾರೆ. ಯಾವ ಒಂದು ಕೊರತೆಯಿಂದ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಮೇಯ್ನಾಗಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಇದರಿಂದ ಬರ್ತಕ್ಕಂಥದ್ದು. ಸೊ ಗಳಗಂಡ ರೋಗ ಅದನ್ನು ಒಂದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಆ್ಯಂಡ್ ಇದು ಕೊಬ್ಬನ್ನು ಸುಡಲು ಸಹಾಯವನ್ನು ಮಾಡುತ್ತಂತೆ ಯಾವುದು ಅಯೋಡಿನ್ ಅಂತಕ್ಕಂಥದ್ದು. ಮನುಷ್ಯನೆಲ್ಲ ಬಾಡಿಲಿ ಏನಿರುತ್ತೆ ಕೊಬ್ಬು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೆಲಸನೂ ಸಹ ಮಾಡ್ತಕ್ಕಂಥದ್ದು. ಆ್ಯಂಡ್ ಕ್ಯಾರಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಮತ್ತು ನಮ್ಮ ದೇಹದಲ್ಲಿ ಶಕ್ತಿಯ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಕೂದಲು, ಉಗುರುಗಳು, ಚರ್ಮ ಮತ್ತು ಹಲ್ಲುಗಳನ್ನು ನಿರ್ವಹಿಸುತ್ತಂತೆ. ಸಮುದ್ರಾಹಾರ ಅಂತ ಹೇಳಿದ್ರೆ ಈ ಒಂದು ಸೀ ಫುಡ್ಸ್ ಅಂತ ಹೇಳ್ತೀವಲ್ಲ, ಆ ಸಮುದ್ರದಲ್ಲಿ ಸಿಗ್ತಕ್ಕಂಥ ಮೀನುಗಳಾಗಿರ್ಬೋದು, ಈ ಥರ ಒಟ್ಟಿನಲ್ಲಿ ಸೀ ಫುಡ್ಸ್ಗಳು ಮತ್ತು ತರಕಾರಿಗಳಲ್ಲಿ ಹೆಚ್ಚು ಅಯೋಡಿನ್ ಉತ್ತಮ ಮೂಲವಾಗಿದೆ ಅಂತೆ. ಓಕೆ, ಸೊ ಇಷ್ಟು ಬಂದು ಅಯೋಡಿನ್ನು. ಸೊ ಇಲ್ಲಿ ಮೇಯ್ನಾಗಿ ನೋಡಬೇಕಾದ್ರು ಗಳಗಂಡ ರೋಗ ಮತ್ತು ಥೈರಾಯ್ಡ್ ಗ್ರಂಥಿಗಳು. ಮತ್ತು ಇದು ಹೆಚ್ಚಾಗಿ ಯಾವುದ್ರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸಮುದ್ರ ಆಹಾರದಲ್ಲಿ ಜಾಸ್ತಿ ಅಯೋಡಿನ್ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಸತು ಅಂತಕ್ಕಂಥದ್ದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಸತುವು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಕಿಣ್ವಗಳು ಮತ್ತು ಇನ್ಸುಲಿನ್ ತಯಾರಿಸಲು ಸಹಾಯವನ್ನು ಮಾಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಇನ್ಸುಲಿನ್ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಲ್ಲಿ ಸಿಗುತ್ತೆ ಮೊಟ್ಟೆ, ಚೀಸು, ಗೋಮಾಂಸ, ಹಂದಿ ಮಾಂಸ, ಬ್ರೂವರ್ಸು, ಈಸ್ಟು ಮತ್ತು ಕುಂಬಳಕಾಯಿ ಬೀಜಗಳು. ಕುಂಬಳಕಾಯಿ ಬೀಜಗಳ ಒಳಗಡೆ ಸತುವಿನ ಅಂಶ ಇರ್ತಕ್ಕಂಥದ್ದಂತೆ. ಓಕೆ, ಸೊ ಇದು ಸಹ ವೆರಿ ಇಂಪಾರ್ಟೆಂಟು. ಸೊ ಎಲ್ಲಿ ಜಾಸ್ತಿ ಒಂದು ರೇರಾಗಿ ಸಿಗುತ್ತೋ ಅದನ್ನು ಜಾಸ್ತಿ ಹೈಲೈಟ್ ಮಾಡಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್ ಬಂದು ನಮ್ಮ ಒಂದು ದೇಹದ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಇದರ ಒಂದು ಕೆಲಸ ಅಂತ ಹೇಳ್ಬಹುದಾಗುತ್ತೆ. ಇದಕ್ಕೆ ಒಂದು ಸಣ್ಣ ಇದು ಅಂತ ಹೇಳಿದ್ರೆ ನೋಡಿ, ಕ್ಯಾಲ್ಶಿಯಂ ಬಂದು ಮೂಳೆಗಳು ಮತ್ತು ಹಲ್ಲುಗಳಿಗೆ ಸಂಬಂಧಪಟ್ಟಂಥದ್ದು. ಕ್ಯಾಲ್ಶಿಯಂ ಮತ್ತು ರಂಜಕ ಎರಡೂ ಸಹ ಕಂಡು ಬರುತ್ತೆ. ಆ್ಯಂಡ್ ಸೋಡಿಯಂ ಬಂದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಕಬ್ಬಿಣ ಬಂದು ಹಿಮೋಗ್ಲೋಬಿನಲ್ಲಿ ಆಮ್ಲಜನಕವನ್ನು ಸರಬರಾಜನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಅಯೋಡಿನ್ ಬಂದು ಥೈರಾಯ್ಡ್ ಗ್ರಂಥಿಯಿಂದ ಇಟ್ ಮೀನ್ಸ್ ಗಳಗಂಡ ರೋಗಕ್ಕೆ ಬರ್ತಕ್ಕಂಥದ್ದು. ಸತುವು ಕೊಲೆಸ್ಟ್ರಾಲ್ ಮತ್ತು ಇನ್ಸುಲಿನನ್ನು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಇನ್ಸುಲಿನ ತಯಾರಿಸ್ತಕ್ಕಂಥದ್ದಾಗಿರುತ್ತೆ. ಇನ್ನೂ ಒಂದು ಸಣ್ಣ ಇದು ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಬೋರ್ಡು ಚಾರ್ಟು, ನೋಡ್ಕೊಳ್ಳಿ.
ಕ್ಯಾಲ್ಶಿಯಮಿಂದ ಬರ್ತಕ್ಕಂಥದ್ದು. ಅಸ್ಥಿಗಳು ಅಂತ ಹೇಳಿದಾಗ ಮೂಳೆಗೆ ಸಂಬಂಧಪಟ್ಟಂತೆ ಹೃದಯ ಸ್ನಾಯು. ಸೊ ಆಲ್ಮೋಸ್ಟ್ ಬರುತ್ತೆ, ಬಟ್ ಮೇಯ್ನಾಗಿ ಸ್ಪೆಸಿಫಿಕ್ಕಾಗಿ ಯಾವ್ದು ಬರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನೆಕ್ಸ್ಟ್ ಕಬ್ಬಿಣ ಅಂತ ಹೇಳಿದಾಗ ರಕ್ತಕ್ಕೆ ಸಂಬಂಧಪಟ್ಟಂತೆ ಹಿಮೋಗ್ಲೋಬಿನ್ನ ಸರಬರಾಜು ಮಾಡ್ತಕ್ಕಂಥದ್ದು. ಅಯೋಡಿನ್ ಅಂತ ಹೇಳಿದಾಗ ಗಳಗಂಡ ರೋಗ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೋಡಿಯಂ ಅಂತ ಹೇಳಿದಾಗ ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಕ್ಯಾಲ್ಶಿಯಂ ರಂಜಕ ಬಂದು ಮೇಯ್ನಾಗಿ ಹಲ್ಲು ಮತ್ತು ಮೂಳೆಗಳಿಗೆ ಬರ್ತಕ್ಕಂಥದ್ದು. ಪೊಟ್ಯಾಷಿಯಂ ಅಂತ ಹೇಳಿದ್ರೆ ಸ್ನಾಯು ಚಟುವಟಿಕೆ ನಿಯಂತ್ರಣ ಅಂತಕ್ಕಂಥದ್ದು ಮೇಯ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಆಂಥ್ರಾಕ್ಸ್ ಡಿಸೀಸಸ್ ಈಸ್ ಕಾಸ್ಡ್ ಬೈ ಡ್ಯಾಶ್ ಬ್ಯಾಕ್ಟೀರಿಯಾ. ಆಂಥ್ರಾಕ್ಸ್ ಕಾಯಿಲೆ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ. ಏನಂತ ಹೇಳಿದ್ರೆ ಆಂಥ್ರಾಕ್ಸ್ ಕಾಯಿಲೆ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಸ್ಸಿಂದ ಬರುತ್ತಾ, ಅಥವಾ ಶೈವಲದಿಂದ ಬರುತ್ತಾ? ಸೊ ಈ ಥರ ಕ್ವಶನ್ಸ್ನ ರೈಸ್ ಮಾಡ್ಬೋದು. ಅಥವಾ ಆಂಥ್ರಾಕ್ಸ್ ಕಾಯಿಲೆ ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಅಂತಕ್ಕಂಥದ್ದು ಸಹ ಕೇಳಬಹುದಾಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತಕ್ಕಂಥದ್ದು ಆಪ್ಷನ್ ಸಿ. ದ ಬೋನ್ಸ್ ಅಟ್ ದ ಹೆಲ್ಪ್ ಆರ್ ಜಾಯಿಂಟೆಡ್ ಬೈ ಎ ಡ್ಯಾಶ್ ಜಾಯಿಂಟ್. ಸೊ ಮೊಣಕೈಯಲ್ಲಿರುವ ಮೂಳೆಗಳನ್ನ ಯಾವ ಕೀಲಿ ಅಂತ ಕರೀತಾರೆ? ಸೊ ಜಾಯಿಂಟ್ಸಲ್ಲಿ ತುಂಬ ವಿಧಗಳು ಬರುತ್ತೆ. ಅದರಲ್ಲಿ ಮೊಣಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳನ್ನು ಯಾವ ಒಂದು ಕೀಲು ಅಂತ ಕರೀತಾರೆ? ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಗೋಲ ಮತ್ತು ಗುಲಿ ಕೀಲು, ಪ್ಯೂಟಲ್ ಜಾಯಿಂಟ್, ಹಿಂಗ್ ಜಾಯಿಂಟ್, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ಸ್ವಲ್ಪ ಟ್ವಿಸ್ಟ್ ಇದೆ ಆ ವರ್ಡ್ಗಳು. ಸೊ ನೋಡಿ, ಇಲ್ಲಿ ಮೊಣಕೈ ಅಂತ ಹೇಳಿದಾಗ ಸೊ ನೋಡಿ ಇಲ್ಲಿದೆ ಪೊವೈಟ್ ಜಾಯಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಬಂದು ತಿರುಗಾಣಿ ಕೀಲು ಬಂದು ಕತ್ತಿನ ಕುತ್ತಿಗೆ ಬರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಬಾಲ್ ಮತ್ತು ಸಾಕೆಟ್ ಜಾಯಿಂಟ್ ಬಂದು ಈ ಪ್ಲೇಸಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಯಾವುದು? ಹಿಂಗ್ ಜಾಯಿಂಟ್ ಅಂತಕ್ಕಂಥದ್ದು. ಸೊ ಬೀಜಾಗರಿ ಕೀಲು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊಣಕೈ. ಸೊ ಇದು ಬಂದು ಹಿಂಗ್ ಜಾಯಿಂಟ್, ಎಲ್ಬೋ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನು ಬೇಕಂತ ನೋಡಿದ್ರೆ ಸೊ ನೋಡಿ ಇಲ್ಲಿ ಬಾಲ್ ಆಯಿತು, ಆ್ಯಂಡ್ ಪಿವೈಟ್ ಜಾಯಿಂಟ್ ಆಯಿತು, ಹಿಂಗ್ ಜಾಯಿಂಟ್ ಆಯಿತು, ಆ್ಯಂಡ್ ನೆಕ್ಸ್ಟು ಕ್ಯಾಂಡಿಲಾಯ್ಡ್ ಜಾಯಿಂಟ್ ಅಂತ ಹೇಳಿದ್ರೆ ಈ ಒಂದು ಇದನ್ನು ಹೇಳ್ತಾರೆ. ನೆಕ್ಸ್ಟ್ ಕಾಲಲ್ಲಿ ಬರ್ತಕ್ಕಂಥದ್ದು ಪ್ಲೇನ್ ಜಾಯಿಂಟು, ಆ್ಯಂಡ್ ನೆಕ್ಸ್ಟು ಉಗುರುಗಳ ಮಧ್ಯೆ ಬರ್ತಕ್ಕಂಥದ್ದು ಸ್ಯಾಡಲ್ ಜಾಯಿಂಟ್. ಸೊ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಯಾವ್ಯಾವ ಜಾಯಿಂಟ್ಸ್ ಅಂತ. ಸೊ ಇಲ್ಲಿ ಆನ್ಸರ್ ಬಂದು ಮೊಣಕೈಯಲ್ಲಿ ಇರುವ ಮೂಳೆಗಳ ಯಾವ ಒಂದು ಕೀಲು ಅಂತ ಹೇಳಿದರೆ ಬೀಜಾಗರಿ ಕೀಲು ಅಥವಾ ಹಿಂಗ್ ಜಾಯಿಂಟ್ ಅಂತಕ್ಕಂಥದ್ದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, SI ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ ಈಸ್. ಲುಮಿನಸ್ ಇಂಟೆನ್ಸಿಟಿಯ ಒಂದು SI ಯೂನಿಟ್ ಯಾವುದು? ಪ್ರಕಾಶಕ ತೀವ್ರತೆ SI ಘಟಕ ಯಾವುದು? ವ್ಯಾಟ್, ವೋಲ್ಟ್, ಜೌಲ್, ಕ್ಯಾಂಡಲ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾಶಕ ತೀವ್ರತೆಯ ಒಂದು SI ಘಟಕ ಯೂನಿಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಕ್ಯಾಂಡಲ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ವ್ಯಾಟ್, ವೋಲ್ಟ್, ಜೌಲ್ ಅಂತಕ್ಕಂಥದ್ದು ವ್ಯಾಟ್ ಬಂದು ಶಕ್ತಿ ಮತ್ತು ಪವರ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ವೋಲ್ಟ್ ಬಂದು ವಿದ್ಯುತ್ ವಿಭವ, ಜೌಲ್ ಬಂದು ಕೆಲಸ ಅಥವಾ ವರ್ಕ್ಗೆ ಬರ್ತಕ್ಕಂಥ ಒಂದು SI ಯೂನಿಟ್ ಆಗಿರುತ್ತೆ. ಕ್ಲೌಡ್ ಫ್ಲೋಟ್ಸ್ ಇನ್ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ ಇಟ್ಸ್. ಯಾವ ಕಾರಣದಿಂದಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಕೇಳಿದರೆ ಟೆಂಪ್ರೇಚರ್ ತಾಪಮಾನ, ಡೆನ್ಸಿಟಿ ಸಾಂದ್ರತೆ, ಸ್ಪೀಡ್ ವೇಗ, ಸೈಜ್ ಗಾತ್ರ. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಕ್ವಶನ್ ಆಗಿರ್ಬೋದು, ಒಂದು ನೀರಂತಲೇ ನಾವು ತೊಗೊಂಡ್ರೆ, ಸೊ ಒಂದು ಬಕೆಟ್ ಅಥವಾ ಒಂದು ನದಿ ಅಥವಾ ಒಂದು ನೀರು ಏನಾದರೂ ತೊಗೊಳ್ಳಿ. ಸೊ ಇಲ್ಲಿ ತಳದಲ್ಲಿ ಕೂತಿದೆ ಅಂತ ಅಂದರೆ, ಒಂದು ವಸ್ತು ತಳದಲ್ಲಿ ಕೂತಿದೆ ಅಂದರೆ ಅಥವಾ ಅದರೊಳಗಡೆ ಮುಳುಗಿದೆ ಅಂತ ಹೇಳಿದರೆ, ಸೊ ಅದು ಏನಾಗುತ್ತೆ, ಮುಳುಗಿರ್ತಕ್ಕಂಥದ್ದು ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಸೊ ನೀರಿನ ಮೇಲೆ ಏನು ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದು. ಯಾವುದಕ್ಕೆ ಹೋಲಿಸ್ಕೊಂಡೆ? ನೀರಿಗೆ ಹೋಲಿಸ್ಕೊಂಡಾಗ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ನಾವು ಮೇಲ್ಗಡೆ ಎಲೆ ತೇಲುತ್ತೆ, ಎಣ್ಣೆ ತೇಲುತ್ತೆ, ಹೌದಲ್ವಾ? ಸೊ ಎಣ್ಣೆ ಎಲೆ ಎಲ್ಲ ಏನಿದೆಯೋ
ತೇಲ್ತಕ್ಕಂಥ ಒಂದು ಏನು ಐಟಮ್ ಇರುತ್ತೋ ಸೊ ಅದರ ಒಂದು ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತೆ. ಸೊ ಮುಳುಗ್ತಕ್ಕಂಥ ಒಂದು ವಸ್ತುಗಳೇನಿರ್ಬೋದು, ಕಲ್ಲಿರ್ಬೋದು, ಕಡ್ಡಿ ಅಥವಾ ಕಡ್ಡಿಲೂ 2-3 ಥರ ಬರುತ್ತೆ, ಒಂದು ತೇಲುತ್ತೆ ಒಂದು ಮುಳುಗುತ್ತೆ. ಸೊ ಮುಳುಗ್ತಕ್ಕಂಥದ್ದೆಲ್ಲ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು, ತೇಲ್ತಕ್ಕಂಥ ಒಂದು ವಸ್ತುವಿನ ಸಾಂದ್ರತೆ ಕಡಿಮೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಅದೇ ರೀತಿ ಇಲ್ಲೂ ಸಹ ಮೋಡವು ವಾತಾವರಣದಲ್ಲಿ ತೇಲುತ್ತದೆ ಅಂತ ಹೇಳಿದರೆ ಅದರ ಒಂದು ಸಾಂದ್ರತೆ ಏನಿದೆಯೋ ಆಪ್ಷನ್ ಬಿ ಸಾಂದ್ರತೆ ಡೆನ್ಸಿಟಿ ಅಂತಕ್ಕಂಥದ್ದು ಕಮ್ಮಿ ಇರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮೋಡವು ವಾತಾವರಣದಲ್ಲಿ ತೇಲುತ್ತದೆ. ಓಕೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದು ನೀರಿಗಾದರೂ ಅಪ್ಲೈ ಆಗ್ಬೋದು ಅಥವಾ ಮೋಡಕ್ಕಾದರೂ ಅಪ್ಲೈ ಆಗ್ಬೋದು. ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಯಾವುದೆಲ್ಲ ಮುಳುಗುತ್ತೋ ಅಥವಾ ಕೂರುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ದೇ ಹ್ಯಾವ್ ಎ ಲೋ ಡೆನ್ಸಿಟಿ ಆ್ಯಂಡ್ ಹೈ ವಾಲ್ಯೂಮ್ ಕಂಪೇರ್ಡ್ ಟು ದ ಏರ್ಗೆ ಹೋಲಿಸ್ಕೊಂಡಾಗ ಮೋಡದ ಒಂದು ಡೆನ್ಸಿಟಿ ಅಥವಾ ಒಂದು ಸಾಂದ್ರತೆ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ, ಅದೇ ರೀಸನ್ ಆಗಿರುತ್ತೆ. ನೆಕ್ಸ್ಟ್, ಅರ್ತ್ ಈಸ್ ಕವರ್ಡ್ ಬೈ -% ಆಫ್ ವಾಟರ್. ಭೂಮಿಯು ಎಷ್ಟು % ನೀರಿನಿಂದ ಆವೃತವಾಗಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಬಂದು ನಾವು ನೋಡ್ತಾ ಹೋದಾಗೆ 71% ಏನಿದೆಯೋ ಆಪ್ಷನ್ ಸಿ 71% ಅಷ್ಟು ಈ ಒಂದು ಭೂಮಿ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ 29% ಮಾತ್ರ ಭೂಮಿಯಿಂದ ಆವೃತವಾಗಿರ್ತಕ್ಕಂಥದ್ದು. ಈ 29%ಅಲ್ಲೂ ತುಂಬ ಡಿವೈಡ್ ಆಗ್ತಾ ಹೋಗುತ್ತೆ, ಅದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಟ್ಟಿನಲ್ಲಿ ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 71% ಆಗಿರುತ್ತೆ. ಸೊ ನೋಡಿ ಇಲ್ಲಿ 71% ನೀರೇನಿದೆಯೋ ಅರ್ತ್ ಸರ್ಫೇಸ್ ಇಸ್ ಕವರ್ಡ್ ಬೈ ವಾಟರ್, ದ ರಿಮೈನಿಂಗ್ 29 ಇಸ್ ಲ್ಯಾಂಡ್ ಅಂತ ಹೇಳಿದ್ವಿ, ಹೌದಲ್ವಾ? ಸೊ 100ರಲ್ಲಿ 71% ವಾಟರ್, ಅದೇ ಉಳಿದಿರ್ತಕ್ಕಂಥ 29% ಲ್ಯಾಂಡ್ ಆಗಿರುತ್ತೆ, ಭೂಮಿಯಾಗಿರ್ತಕ್ಕಂಥದ್ದು. ಆದರೆ ವಾಟರ್ ಈ ಒಂದು 71% ನಾವು 100ಗೆ ಕನ್ವರ್ಟ್ ಮಾಡಿಕೊಂಡಾಗ ಇದರಲ್ಲಿ ಇರ್ತಕ್ಕಂಥ 100% ಏನಿದೆಯೋ ಅದು ಏನಕ್ಕೆ ಡಿವೈಡ್ ಆಗಿದೆ, ಯಾವ ರೀತಿ ನೀರು ಡಿವೈಡ್ ಆಗಿದೆ. ಇಟ್ ಮೀನ್ಸ್ 71% ನೀರೇನಿದೆಯೋ ಅದರಲ್ಲಿ 96.5%, ಇಟ್ ಮೀನ್ಸ್ 71ರಲ್ಲಿ 96.5%ನಷ್ಟು ನೀರು ಈ ಒಂದು ಓಷನ್ ಉಪ್ಪು ನೀರು ಅಂತ ಏನು ಹೇಳ್ತೀವೋ, ಸಮುದ್ರ ನೀರು, ಸಾಗರ ನೀರು ಅಂತ ಏನು ಹೇಳ್ತೀವೋ, ಸೊ ಅದು ಇರ್ತಕ್ಕಂಥದ್ದು 96.5% ಅಷ್ಟು ಓಷನ್ ಅದು ಬಳಕೆಗೆ ಆಗದೆ ಇರ್ತಕ್ಕಂಥ ಒಂದು ನೀರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ರೆಶ್ ವಾಟರ್ ಇಸ್ ಫೌಂಡ್ ಅಂಡರ್ಗ್ರೌಂಡ್ ಆ್ಯಸ್ ಸಾಯಿಲ್ ಮಾಯ್ಚರ್ ಇನ್ ಆಕ್ವಾಫೇರ್ ಅಂತಕ್ಕಂಥದ್ದು. ಅಂದರೆ ಇಟ್ ಮೀನ್ಸ್ ಇನ್ನು ಉಳಿದಿರ್ತಕ್ಕಂಥದ್ದು ಅಲ್ಲಿ ಸಿಗುತ್ತೆ. ಅದು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾದ್ರೆ ಏನಂತ ಹೇಳಿದರೆ, ಮನುಷ್ಯ ಈ ಒಂದು ಯೂಸ್ ಮಾಡ್ತಕ್ಕಂಥ ನೀರು ಎಷ್ಟು ಅಂತ ಹೇಳಿದರೆ 0.3%. ಸೊ ನೋಡಿ ಇಲ್ಲಿ 96.5% ಅಂತ ಹೇಳಿದರೆ ಮನುಷ್ಯ ಯೂಸ್ ಮಾಡೋದು 0.3% ಅಂತ ಹೇಳಿದರೆ, ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಏನಾಗುತ್ತೆ ಅಂತ ಕೇಳ್ತಾ ಹೋದ್ರೆ ನೀವು. ಸೊ 0.3% ಮಾತ್ರ ಹ್ಯೂಮನ್ಸ್ ಯೂಸ್ ಅಂತ ಹೇಳಿದಿರಲ್ವಾ. ಸೊ ಇನ್ನು ಉಳಿದಿರ್ತಕ್ಕಂಥ ನೀರೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಎವಾಪರೇಟ್ ಆಗ್ತಕ್ಕಂಥದ್ದಾಗಿರ್ಬೋದು, ನೀರು ಭೂಮಿ ಒಳಗಡೆ ಹಿಂಗ್ತಕ್ಕಂಥದ್ದಾಗಿರ್ಬೋದು, ಸೊ ಈ ರೀತಿ ವೇಸ್ಟಾಗಿ ಅದು ಹೋಗುತ್ತೆ. ಸೊ ಜಸ್ಟು ಒಬ್ಬ ವ್ಯಕ್ತಿಯಲ್ಲ, ಪ್ರಪಂಚದಲ್ಲಿ ವ್ಯಕ್ತಿಗಳು ಯೂಸ್ ಮಾಡ್ತಕ್ಕಂಥ ಅಥವಾ ಒಂದು ಯೂಸಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ನೀರೇನಂತ ಹೇಳಿದ್ರೆ 0.3%. ಇನ್ನು 96.5% ಏನಿದೆ ಇದೆಲ್ಲ ಉಪ್ಪು ನೀರು, ಯೋಗ್ಯ ಅಲ್ಲ. ಇನ್ನು ಉಳಿದಿರ್ತಕ್ಕಂಥ ನೀರೇನಿರೋದು ಸೊ 0.3 ಐತಿ. ಇನ್ನು ಉಳಿದಿರ್ತಕ್ಕಂಥ 100ರಲ್ಲಿ 96.5 ಹೋದರೆ ಎಷ್ಟಾಗುತ್ತೆ, 3.5 ಉಳಿತು. ಸೊ 3.5%ಅಲ್ಲಿ 0.3% ಮಾತ್ರ ನಾವು ಯೂಸ್ ಮಾಡಿಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ 3.2% ಏನಾಗುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ನೀರು ಭೂಮಿ ಹಿಂಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಎವಾಪರೇಟ್ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ಯಾವುದೋ ಇದರಲ್ಲಿ ವೇಸ್ಟಾಗಿ ಹೋಗ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಖರ್ಚಾಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು pH ಲೆವೆಲ್ ಆಫ್ ಹ್ಯೂಮನ್ ಬ್ಲಡ್ ಈಸ್, ಮಾನವ ರಕ್ತದ pH ಮಟ್ಟ. ಸೊ ರಕ್ತದ ಒಂದು pH ಮಟ್ಟ ಏನು, pH ವ್ಯಾಲ್ಯೂ ಅಂತ ಕೇಳಿದರೆ, ಸೊ ಇಲ್ಲಿ 6.5, 6.65 ಅಂತ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ, 5.5, 7.35 ಇಂದ 7.45, 4.5 ಇಂದ 4.6 ಅಂತ ಹೇಳಿದರೆ, ಸೊ ಆನ್ಸರ್ ಬಂದು ಆಲ್ಮೋಸ್ಟ್ 7 ಇಂದ 7.8 ಅಂತಲೂ ಕೊಡ್ಬೋದು ಕೆಲವೊಂದು ಬುಕ್ಸ್ಗಳಲ್ಲಿ. ಸೊ ಇಲ್ಲಿ 7.35 ಇಂದ 7.45 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 7 ಇಂದ ಆ ಒಂದು ರೇಂಜಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದರೆ ಇಟ್ ಮೀನ್ಸ್ ನೀವು ತಿಳ್ಕೊಳ್ಬೇಕಾದ್ರೆ ಇನ್ನೂ ಒಂದು ಕ್ವಶನ್ ಕೊಡ್ತಾರೆ, ಏನು ಗೊತ್ತಾ, ಮಾನವ ರಕ್ತದ pH ವ್ಯಾಲ್ಯೂ 7ಗಿಂತ ಜಾಸ್ತಿ, 7ಗಿಂತ ಕಡಿಮೆ ಅಥವಾ ತಟಸ್ಥ 7 ಅಂತ ಕೊಡ್ತಾರೆ. ಸೊ 7ಗಿಂತ ಜಾಸ್ತಿಯಿಂದ ತೊಗೊಳ್ಬೇಕಾಗುತ್ತೆ. ಮತ್ತು 7ಇಂದ 7.3 ಟು 7.4, ಕೆಲವೊಂದು ಟೈಮ್ 7.8 ಗಂಟನೂ ಸಹ ಎಕ್ಸಾಮಲ್ಲಿ ಕೊಡಬಹುದು. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ, ನೋಡಿ ಇಲ್ಲಿ 7 ಅಂತಕ್ಕಂಥದ್ದು ನ್ಯೂಟ್ರಲ್ಲು. ಓಕೆ, ಸೊ 7ಗಿಂತ ಜಾಸ್ತಿ ಬರ್ತಕ್ಕಂಥ ಬೇಸ್, ಇಟ್ ಮೀನ್ಸ್ ಮೋರ್ ದ್ಯಾನ್ 7ಗಿಂತ ಜಾಸ್ತಿ ಏನು ಬರುತ್ತೋ ಲಾಸ್ಟ್ 14 ತನಕ ಅದು ಬೇಸ್ ಅಂತ ಹೇಳ್ತೀವಿ. 0 ಅಂತಕ್ಕಂಥದ್ದು ನಾವು ಆ್ಯಸಿಡ್ಗೆ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ನ್ಯೂಟ್ರಲ್ ಅಂತ ಹೇಳಿದ್ರೆ 7. ಸೊ ಆ್ಯಂಡ್ ಬ್ಲಡ್ ಬಂದು 7.4, ಮಿಲ್ಕಲ್ಲಿ ಬರ್ತಕ್ಕಂಥದ್ದು ಮಿಲ್ಕು, ಯೂರಿನು, ಸಲೈವಾ, ಸೊ ಇದೆಲ್ಲ ಒಂದು pH ವ್ಯಾಲ್ಯೂ 6.3, 6.3 ಇಂದ 6.6 ಅಂತಕ್ಕಂಥದ್ದು.
ಆ್ಯಂಡ್ ಬ್ಲಾಕ್ ಕಾಫಿಲಿ ಪಿ ಎಚ್ ವ್ಯಾಲ್ಯೂ ಬಂದು 5 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಗ್ರೇಪ್ ಫ್ರೂಟ್ ಜ್ಯೂಸ್ ಅಂತೆ ಮತ್ತು ಸೋಡಾ ಟೊಮೆಟೊ ಜ್ಯೂಸ್ ಇದರೆಲ್ಲ ಬರ್ತಕ್ಕಂಥದ್ದು 2.5 to 3.5 ಗಂಟೆ ಇರುತ್ತೆ. ಆ್ಯಂಡ್ ಲೆಮನ್ ಜ್ಯೂಸ್ ವಿನೆಗರಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 2 ಇರುತ್ತೆ. ಆ್ಯಂಡ್ ಬ್ಯಾಟ್ರಿ ಆ್ಯಸಿಡ್ ಆಗಿರ್ಬೋದು, ಸೊ ಇದು ಬಂದು ಪಿ ಎಚ್ ವ್ಯಾಲ್ಯೂ 0. ಸೊ ಇದನ್ನು ಕೇಳ್ಬೋದು, ಯಾವ್ದು ಬೇಕಾದರೂ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೀ ವಾಟರ್, ಅದೇ ಉಪ್ಪು ನೀರು ಹೇಳ್ತೀವಲ್ವಾ, ಸೊ ಅದರಲ್ಲಿ ಒಂದು ಪಿ ಎಚ್ ವ್ಯಾಲ್ಯೂ ಬಂದು 8 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಕಿಂಗ್ ಸೋಡಾದಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 9.5 ಇರ್ತಕ್ಕಂಥದ್ದು, 9.5. ಆ್ಯಂಡ್ ನೆಕ್ಸ್ಟ್ ಅಮೋನಿಯಾ ಸೊಲ್ಯೂಷನ್ ಬಂದು 10.5 to 11.5. ನೆಕ್ಸ್ಟ್ ಬ್ಲೀಚಿಂಗ್, ಸೊ ನೋಡಿರ್ಬೋದು ಬ್ಲೀಚಸ್ಸು, ಓವನ್ ಕ್ಲೀನರು ಇದೆಲ್ಲ ಬಂದು ಪಿ ಎಚ್ ವ್ಯಾಲ್ಯೂ 13.5 ಇರುತ್ತೆ. ಆ್ಯಂಡ್ ಲಿಕ್ವಿಡ್ ರೈನ್ ಕ್ಲೀನರ್ ಬಂದು ಪಿ ಎಚ್ ವ್ಯಾಲ್ಯೂ 14 ಇರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ 14. ಸೊ ಇದು ಬಂದು ಕೆಲವೊಂದು ಪಿ ಎಚ್ ವ್ಯಾಲ್ಯೂಸ್ಗಳು. ಸೊ ನೋಡ್ತಾ ಹೋಗಿ ಒಂದು ಪಾಯಿಂಟನ್ನು ಸಹ ಮಾಡ್ಕೊಳ್ತಾ ಹೋಗಿ ಯಾವ್ದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಮಾನವನ ರಕ್ತ ಬಂದು 7.4 ಅಥವಾ 7.35 to 7.45 ಅಥವಾ 7, ಇಟ್ ಮೀನ್ಸ್ ಹೇಬೋ 7 ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೋಡಿ ಇನ್ನೊಂದು ಪಾಯಿಂಟು, ಮಳೆ ನೀರಿನ ಪಿ ಎಚ್ ವ್ಯಾಲ್ಯೂ ಬಂದು 5.6ಗಿಂತ ಕಡಿಮೆ, ಮಳೆ ನೀರು 5.6, ಅದಕ್ಕಿಂತ ಕಡಿಮೆ ಪಿ ಎಚ್ ವ್ಯಾಲ್ಯೂ ಬಂದು ಅದನ್ನು ಆಮ್ಲ ಮಳೆ ಅಂತ ಹೇಳ್ತಾರಂತೆ. ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಬಂದು ಆ್ಯಸಿಡ್ ಈಸ್ ಫೌಂಡ್ ಇನ್ ವಿನೆಗರ್. ಆಮ್ಲ ವಿನೆಗರ್ನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ವಿನೆಗರ್ನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಸಿಟ್ರಿಕ್, ಆಕ್ಸಾಲಿಕ್, ಆಸಿಟಿಲಿಕ್, ಫಾರ್ಮಿಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಸಿಟ್ರಿಕ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು, ಈ ಒಂದು ಏನು ಸಿ ವಿಟಮಿನ್ ಅಂತ ಹೇಳ್ತೀವಿ ಸಿಟ್ರಿಕಲ್ಲಿ. ಸೊ ನಿಂಬೆ ಮತ್ತು ಕಿತ್ತಳೆ, ಸೊ ಇಲ್ಲಿ ಕಂಡುಬರ್ತಕ್ಕಂಥದ್ದು ಸಿ ವಿಟಮಿನ್ ಸಿಟ್ರಿಕಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಆಕ್ಸಾಲಿಕ್ ಅಂತ ಹೇಳಿದಾಗ ಇಲ್ಲಿ ಪಾಲಕಲ್ಲಿ ಕಂಡುಬರುತ್ತೆ, ಪಾಲಕ್ ಸೊಪ್ಪ ಏನಿದೆಯೋ ಪಾಲಕ್ ಮತ್ತು ಟೊಮ್ಯಾಟೋಲ್ಲಿ ಬಂದು ಆಕ್ಸಾಲಿಕ್ ಕಂಡುಬರುತ್ತೆ. ಆ್ಯಂಡ್ ಆಸಿಟಿಕಲ್ಲಿ ಬಂದು ವಿನೆಗರ್ಲಿ ಅಸಿಟಿಕ್ ಕಂಡುಬರ್ತಕ್ಕಂಥದ್ದು. ಇನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು, ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು ಫಾರ್ಮಿಕ್ ಆ್ಯಸಿಡ್. ಸೊ ವಿನೆಗರ್ ಬಂದು ಅಸಿಟಿಕ್, ಆಪ್ಷನ್ ಸಿ. ಸೊ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನೋಡಿ, ಅಸಿಟಿಕ್ ಆಮ್ಲ ಬಂದು ವಿನೆಗರ್ಲಿ ಕಂಡುಬರುತ್ತೆ, ಫಾರ್ಮಿಕ್ ಆಮ್ಲ ಬಂದು ಇರುವೆಯಲ್ಲಿ ಕಂಡುಬರ್ತಕ್ಕಂಥದ್ದು, ಸಿಟ್ರಿಕ್ ಆಮ್ಲ ಬಂದು ನಿಂಬೆ ಮತ್ತು ಕಿತ್ತಳೆ ಸಿ ವಿಟಮಿನ್ ಅಂತ ಹೇಳ್ಬೋದು, ಲ್ಯಾಕ್ಟಿಕ್ ಬಂದು ಮೊಸರಲ್ಲಿ ಕಂಡುಬರ್ತಕ್ಕಂಥದ್ದು, ಆಕ್ಸಾಲಿಕ್ ಆಮ್ಲ ಬಂದು ಪಾಲಕ್ ಮತ್ತು ಟೊಮೆಟೋಲ್ಲಿ ಕಂಡುಬರುತ್ತೆ, ಆಸ್ಕಾರ್ಬಿಕ್ ಆಮ್ಲ ಬಂದು ಸಿಟ್ರಸ್ ಹಣ್ಣುಗಳಲ್ಲೇ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಟಾರ್ಟರಿಕ್ ಆಮ್ಲ, ವೆರಿ ಇಂಪಾರ್ಟೆಂಟ್, ಇದು ಸಹ ಹುಣಸೆಹಣ್ಣು, ದ್ರಾಕ್ಷಿ ಮತ್ತು ಮಾವಿನ ಹಣ್ಣು ಹುಳಿ ಏನು ಬರುತ್ತೋ, ಸೊ ಮಾವಿನ ಹಣ್ಣಲ್ಲಿ ಕಂಡುಬರ್ತಕ್ಕಂಥದ್ದು, ಮತ್ತು ದ್ರಾಕ್ಷಿ, ಹುಣಸೆಹಣ್ಣು, ಇಟ್ ಮೀನ್ಸ್ ಅದು ಸಹ ಹುಳಿಲಿ ಬರ್ತಕ್ಕಂಥದ್ದೇನೆ. ಹುಣಸೆಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು ಇತ್ಯಾದಿಗಳು ಕಂಡುಬರ್ತಕ್ಕಂಥದ್ದು ಟಾರ್ಟರಿಕ್ ಆಮ್ಲ, ತುಂಬ ವೆರಿ ಇಂಪಾರ್ಟೆಂಟ್ ಇದು ಸಹ ಅಷ್ಟೇ. ಇಲ್ಲಿ ವಿನೆಗರ್ ಕೇಳಿದರೆ ನಿಮ್ಗೆ ಯಾವ್ದು ಬೇಕಾದ್ರೂ ಸಹ ಎಕ್ಸಾಮಲ್ಲಿ ಕೇಳಬಹುದಾಗಿರುತ್ತೆ. ಸೊ ಇಷ್ಟು ಬಂದು ಈ ಒಂದು ಇ ವಿ ಎಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು ಅಂತ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬಹುದು. ಇದು ಜಸ್ಟ್ ಪಿ ಎಸ್ ಟಿ ಆರ್ಗೆ ಅಂತ ಅಲ್ಲ, ಯಾವ ಎಕ್ಸಾಮ್ಗೂ ಸಹ ಬರಬಹುದು. ಸೊ ಯಾವುದೇ ಎಕ್ಸಾಮಲ್ಲಿ ಇದನ್ನೇ ಕೊಡ್ತಾರೆ ಅಂತಕ್ಕಂಥದ್ದು ಏನಿರಲ್ಲ ಅಲ್ವಾ. ಸೊ ನೋಡ್ತಾ ಹೋಗಿ, ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ ಇದೆ ಆಗಿರುತ್ತೆ.